ಅವರು ವಾಯುಸೇನೆಯ ವಿಂಗ್ ಕಮಾಂಡರ್. ತನ್ನ ಪತ್ನಿಯನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ರು. ಮಾರ್ಗ ಮಧ್ಯೆ ಕೆಲ ಪುಂಡರು ಅಟ್ಯಾಕ್ ಮಾಡಿದ್ದಾರೆ, ಹಾಡಹಗಲೇ ಹಲ್ಲೆ ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಮಿತಿ ಮೀರಿದ ರೋಡ್ ರೇಜ್ ಕೇಸ್. ಕಾರ್ ಕೀ ಕಿತ್ಕೊಂಡು ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚುತ್ತಿವೆ. ಪೊಲೀಸರ ಖಡಕ್ ಸೂಚನೆಗಳ ಬಳಿಕವೂ ರೋಡ್ ರೇಜ್ ಪ್ರಕರಣಗಳು ಮಿತಿ ಮೀರುತ್ತಿವೆ. ಇಂದು ಜೆಪಿ ನಗರದಲ್ಲಿ ಸುಮ್ಮನೆ ಹಾರ್ನ್ ಮಾಡಿ ಕಿರಿಕಿರಿ ಉಂಟು ಮಾಡ್ತಿದ್ದ ಆಟೋ ಚಾಲಕರನ್ನ ಯಾಕೆ ಸುಮ್ಮನೆ ಹಾರ್ನ್ ಮಾಡ್ತಿದ್ದೀರಿ ಎಂದು ಕೇಳಿದ್ದಕ್ಕೆ ಕಾರು ಅಡ್ಡಗಟ್ಟಿ ಮಧ್ಯದ ಬೆರಳು ತೋರಿಸಿ ನಿಂದನೆ ಮಾಡಿ ಗಲಾಟೆ ಮಾಡಿದ್ದ. ಇನ್ನು ಜಯನಗರದಲ್ಲಿ ಕಾರು ಬೈಕ್ ಚಾಲಕರ ಮಧ್ಯೆ ಫೈಟ್ ನಡೆದಿದೆ. ನಡು ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿ ಕಾರು ಚಾಲಕನ ಜೊತೆ ಗಲಾಟೆ ಮಾಡಿ ನಂತರ ಕಾರು ಮತ್ತು ಬೈಕ್ ಸವಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇನ್ನು ಬೆಳಗ್ಗೆ ಸಿ.ವಿ. ರಾಮನ್ ನಗರದ ಗೋಪಾಲ್ ಗ್ರ್ಯಾಂಡ್ ಮಾಲ್ ಬಳಿ ವಾಯುಸೇನೆಯ ವಿಂಗ್ ಕಮಾಂಡರ್ ರನ್ನ ಬೈಕ್ ಸವಾರನೊಬ್ಬ ಅಡ್ಡಗಟ್ಟಿ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾನೆ. ರಕ್ತ ಸುರಿಯುತ್ತಿದ್ರೂ ಹಲ್ಲೆ ಮಾಡಿರೋ ಬಗ್ಗೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಬೈಯಪ್ಪನಹಳ್ಳಿ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಹಲ್ಲೆ ಮಾಡಿದ್ದ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. Hello everyone, I am Wing Commander Shiladitya Bose and this is my wife Leader Madhumita. We stay in DRDO, C.V. Raman Nagar, Phase 1. Today morning, my wife was driving me to the airport and suddenly one bike came from behind, stopped in between, stopped our way. I will show you the video of my dashcam also. He came out, started abusing me in Kannada. ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಸಿ.ವಿ. ರಾಮನ್ ನಗರದಲ್ಲಿ ವಾಸವಿದ್ದಾರೆ. ತಂದೆಯ ಶಸ್ತ್ರಚಿಕಿತ್ಸೆಗಾಗಿ ಕೋಲ್ಕತ್ತಾಗೆ ಹೋಗಲು ಏರ್ಪೋರ್ಟ್ಗೆ ಹೋಗ್ತಿದ್ರು. ಹೆಂಡತಿ ಕಾರ್ ಡ್ರೈವ್ ಮಾಡ್ತಿದ್ರು. ಈ ವೇಳೆ ಹಿಂಬದಿಯಿಂದ ಬಂದ ಬೈಕ್ ಸವಾರನೊಬ್ಬ ಕಾರಿಗೆ ಡಿಕ್ಕಿ ಹೊಡೆದು ಕಾರನ್ನ ಅಡ್ಡಗಟ್ಟಿ ಕೀ ಕಿತ್ಕೊಂಡು ಹಲ್ಲೆ ಮಾಡಿದ್ದಾನೆ. And then seeing that my car has a DRDO sticker, he says that you DRDO people and says many things in Kannada, and finally she abused my wife and then I couldn't bear it. When I was coming outside, immediately he took his key in his hand and hit me on my head, taking my blood out. I stood there shouting that this is how you people defend whom we defend. ನಂತರ 3-4 ಜನರ ಗುಂಪು ಅಟ್ಯಾಕ್ ಮಾಡಿದೆ. ಕಾರಿನ DRDO ಸ್ಟಿಕ್ಕರ್ ನೋಡಿ ಮತ್ತೆ ಕೆರಳಿದ ಯುವಕರ ಗುಂಪು ಮತ್ತೊಮ್ಮೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಪರಾರಿಯಾಗಿರುವ ಪುಂಡರನ್ನ ಬೈಯಪ್ಪನಹಳ್ಳಿ ಪೊಲೀಸರು ಪತ್ತೆ ಹಚ್ಚಿ ವಿಚಾರಣೆ ನಡೆಸುತ್ತಿದ್ದಾರೆ. ಶೀಲಾದಿತ್ಯ ಬೋಸ್ ಪತ್ನಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಹಲ್ಲೆಕೋರರ ಮೇಲೆ ತುರ್ತು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ವಾಯುಸೇನೆಯ ಅಧಿಕಾರಿಗಳು ಈ ಘಟನೆಯನ್ನ ಖಂಡಿಸಿದ್ದು, ಘಟನೆಯ ಸಂದರ್ಭದಲ್ಲಿ ಸ್ಥಳೀಯರು ನೆರವಿಗೆ ಬಾರದಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇಷ್ಟೊತ್ತು ವಿಂಗ್ ಕಮಾಂಡರ್ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಅನ್ನುವಂತಹ ಒಂದು ಪ್ಯಾಕೇಜ್ ಅನ್ನ ನೋಡಿದ್ರೆ, ಆದ್ರೆ ಈ ಕೇಸಿಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದೇಶದಾದ್ಯಂತ ಸದ್ದು ಮಾಡಿದ್ದ ರೋಡ್ ರೇಜ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ವಿಂಗ್ ಕಮಾಂಡರ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದೇಶದಾದ್ಯಂತ ಸದ್ದು ಮಾಡಿದ್ದ ರೋಡ್ ರೇಜ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ವಿಂಗ್ ಕಮಾಂಡರ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿಂಗ್ ಕಮಾಂಡರ್ ನಿಂದಲೇ ಸವಾರರ ಮೇಲೆ ಹಲ್ಲೆಯಾಗಿದೆ. ಬೈಕ್ ಸವಾರನಿಗೆ ಹಿಗ್ಗಾಮುಗ್ಗಾ ವಿಂಗ್ ಕಮಾಂಡರ್ ಥಳಿಸಿದ್ದಾನೆ. ಇನ್ನು ಗಲಾಟೆ ಸಂದರ್ಭದಲ್ಲಿ ಯೋಧನೆ ಬೈಕ್ ಸವಾರನ ಮೇಲೆ ಹಲ್ಲೆ ಆಗಿದೆ. ವಿಡಿಯೋ ಮಾಡಿ ಸಹಾಯಕ್ಕೆ ಯಾರು ಬರಲಿಲ್ಲ ಅಂತ ಯೋಧ ಒಂದು ಸೆಲ್ಫಿ ವಿಡಿಯೋನ ಬಿಟ್ಟಿದ್ದ. ಸಿಸಿಟಿವಿ ದೃಶ್ಯದಲ್ಲಿ ವಿಂಗ್ ಕಮಾಂಡರ್ ಅಸಲಿ ಸತ್ಯ ಏನಿದೆ ಅದು ಬಯಲಾಗಿದೆ. ಏನು ಈ ಮುಂಚೆ ವಿಂಗ್ ಕಮಾಂಡರ್ ನನ್ನ ಮೇಲೆ ಬೈಕ್ ಸವಾರ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿ ಏನು ಒಂದು ಸೆಲ್ಫಿ ವಿಡಿಯೋ ಮಾಡಿ ಬಿಟ್ಕೊಂಡಿದ್ದ. ಆದ್ರೆ ಈಗ ನಿಜವಾದ ಸತ್ಯ ಬಯಲಾಗಿರುವಂತದ್ದು ಏನು ಅಂತಂದ್ರೆ, ವಿಂಗ್ ಕಮಾಂಡರೇ ಬೈಕ್ ಸವಾರನ ಮೇಲೆ ಹಲ್ಲೆ ನಡೆಸಿರುವಂತದ್ದು. ಬೈಕ್ ಸವಾರನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ ವಿಂಗ್ ಕಮಾಂಡರ್. ಸಿಸಿಟಿವಿ ದೃಶ್ಯಾವಳಿಗಳು ತಾವು ಗಮನಿಸ್ತಾ ಇದ್ದೀರಾ. ಬೈಕ್ ಸವಾರ ಹಾಗೆ ವಿಂಗ್ ಕಮಾಂಡರ್ ನಡುವಿನ ನಡೆದಿರುವಂತಹ ಒಂದು ಗಲಾಟೆಯ ದೃಶ್ಯ ಇದು.